ನಮಸ್ಕಾರ ಎಲ್ಲರಿಗೂ, ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಪಬ್ಲಿಕ್. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ನಲ್ಲಿ ಒಂದು ಬೆಸ್ಟ್ ಬಜೆಟ್ ಲ್ಯಾಪ್ಟಾಪನ್ನು ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡ್ತಾ ಇದ್ದೀನಿ. ಹೌದು, ತುಂಬ ಜನ ಒಂದು ಕಡಿಮೆ ಬೆಲೆ ಲ್ಯಾಪ್ಟಾಪನ್ನು ರಿವ್ಯೂ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ರಿ. ಸೊ ಅದಕ್ಕೋಸ್ಕರ ಇವತ್ತು ನಾನು Lenovo ideapad S145 ಲ್ಯಾಪ್ಟಾಪನ್ನು ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡ್ತಾ ಇದ್ದೀನಿ. ಹೌದು, ಒಂದು ಕಡಿಮೆ ಬೆಲೆಯಲ್ಲಿ ಒಂದು ಲ್ಯಾಪ್ಟಾಪ್ನ ನೀವು ಬೈ ಮಾಡ್ಬೋದು. ಕೇವಲ 20,000 ರೂಪಾಯಿ ಬಜೆಟ್ನಲ್ಲಿ ಒಂದು ಲ್ಯಾಪ್ಟಾಪ್ ನಿಮಗೆ ಸಿಗ್ತಾ ಇದೆ. ಹಾಗಾದರೆ ಈ ಒಂದು ಲ್ಯಾಪ್ಟಾಪ್ನಲ್ಲಿ ಏನೆಲ್ಲ ಒಂದು ಸ್ಪೆಸಿಫಿಕೇಶನ್ಸ್ ಇದೆ, ನೀವು ಈ ಒಂದು ಲ್ಯಾಪ್ಟಾಪ್ನ ಏನಕ್ಕಾಗಿ ಬೈ ಮಾಡ್ಬೋದು ಅಂತ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವೇನಾದರೂ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೀರಾ ಅಂತಂದರೆ, ಸ್ಟೂಡೆಂಟ್ಸ್ ಆಗಿದ್ದರೆ, ನಿಮ್ಮ ಮನೇಲಿ ಮಕ್ಕಳಿಗೆ ಏನಾದರೂ ಲ್ಯಾಪ್ಟಾಪ್ನ ನೀವು ಬೈ ಮಾಡಬೇಕು ಅನ್ಕೊಂಡಿದ್ರೆ ಈ ಒಂದು ಲ್ಯಾಪ್ಟಾಪ್ನ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ನಿಮಗೆ ಎಲ್ಲ ಒಂದು ಸ್ಪೆಸಿಫಿಕೇಶನ್ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಅದಕ್ಕಿಂತ ಮೊದಲು ನೀವೇನಾದರೂ ಇದುವರೆಗೂ ನಮ್ಮನ್ನು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಫಾಲೋ ಮಾಡಿ. ನೀವೇನಾದರೂ ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ಅಂತಂದರೆ ನಮ್ಮ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ. ನೀವೇಂದ್ರೆ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ಓಕೆ, ಒಂದು ಲ್ಯಾಪ್ಟಾಪ್ನ ಒಂದು ಬಾಕ್ಸ್ ನೋಡೋಕ್ಕೆ ತುಂಬ ಹೆವಿಯಾಗಿ ಕಾಣ್ತಾ ಇದೆ, ತುಂಬ ದೊಡ್ಡದಾಗಿದೆ. ಬಟ್ ಇದು ತುಂಬ ಲೈಟ್ ವೇಟ್ ಆಗಿದೆ. ಒಂದೇ ಕೈಲಿ ನಾವು ಕೂಡ ಇದನ್ನ ಹ್ಯಾಂಡಲ್ ಮಾಡ್ಬೋದು. ಸೊ ನೋಡ್ತಾ ಇದ್ರೆ ತುಂಬ ಲೈಟ್ ವೇಟ್ ಆಗಿದೆ. ಇದನ್ನ ಅನ್ಬಾಕ್ಸಿಂಗ್ ಮಾಡೋಣ. ಈಗ ಒಂದು ಬಾಕ್ಸ್ನ ಮೇಲ್ಗಡೆ ಭಾಗದಲ್ಲಿ Lenovo ಅಂತ ಒಂದು ಬ್ರ್ಯಾಂಡ್ ನೇಮನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇನ್ನು ಸೈಡ್ನಲ್ಲಿ ಈ ಒಂದು ಲ್ಯಾಪ್ಟಾಪ್ನ ಒಂದು ಸ್ಪೆಸಿಫಿಕೇಶನ್ ಇವರು ಮೆನ್ಷನ್ ಮಾಡಿರುವಂಥದ್ದು. ಓಕೆ, ಅನ್ಬಾಕ್ಸಿಂಗ್ ಮಾಡೋಣ. ನೋಡ್ತಾ ಇದ್ರೆ ತುಂಬ ನೀಟಾಗಿ ಪ್ಯಾಕ್ ಮಾಡಿದ್ದಾರೆ. ತುಂಬ ಒಂದು ಲ್ಯಾಪ್ಟಾಪ್ನ ಒಂದು ಸೇಫ್ಟಿಗೋಸ್ಕರ ನೀಟಾಗಿ ಪ್ಯಾಕ್ ಮಾಡಿರುವಂಥದ್ದು. 2 ಕಂಪಾರ್ಟ್ಮೆಂಟ್ಸ್ ಇರುವಂಥದ್ದು. ಒಂದರಲ್ಲಿ ಲ್ಯಾಪ್ಟಾಪ್ ಇದೆ, ಸೊ ಇನ್ನೊಂದರಲ್ಲಿ ಚಾರ್ಜರ್ ಇರುವಂಥದ್ದು. ಓಕೆ, ಲ್ಯಾಪ್ಟಾಪ್ನ ಸೈಡ್ಗೆ ಇಡೋಣ. ಈಗ ನೋಡ್ತಾ ಇದ್ರೆ ಒಂದು ಚಾರ್ಜರ್ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ಚಾರ್ಜರ್ ಜೊತೆಗೆ ಒಂದಿಷ್ಟು ಪೇಪರ್ಸ್ ಕೂಡ ಇಲ್ಲಿ ಇರುವಂಥದ್ದು. ಒಂದು ವಾರಂಟಿ ಕಾರ್ಡ್ ಮತ್ತು ಯೂಸರ್ ಮ್ಯಾನುವಲ್ ಇಲ್ಲಿ ಇರುವಂಥದ್ದು. ಈ ಒಂದು ಲ್ಯಾಪ್ಟಾಪ್ 1 ವರ್ಷಗಳ ಕಾಲ ಒಂದು ಬ್ರ್ಯಾಂಡ್ ವಾರಂಟಿ ಕೂಡ ಇರುವಂಥದ್ದು. ಓಕೆ, ನೋಡ್ತಾ ಇದ್ರೆ ಒಂದು ಲ್ಯಾಪ್ಟಾಪ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಬ್ಲ್ಯಾಕ್ ಕಲರ್ ಒಂದು ಲ್ಯಾಪ್ಟಾಪ್. ಇದು ತುಂಬ ಚಿಕ್ಕದಾಗಿ ಚೊಕ್ಕದಾಗಿದೆ ಅಂತ ಹೇಳ್ಬೋದು. ಲ್ಯಾಪ್ಟಾಪ್ ಒಂದು ಮೇಲ್ಗಡೆ ಭಾಗದಲ್ಲಿ ಬ್ರ್ಯಾಂಡ್ ನೇಮನ್ನು ಮೆನ್ಷನ್ ಮಾಡಿದ್ದಾರೆ, Lenovo ಅಂತ. ಸೊ ಈ ಒಂದು ಲ್ಯಾಪ್ಟಾಪ್ ಸ್ಪೆಷಲಿ ಡಿಸೈನ್ ಫಾರ್ ಟ್ರಾವೆಲರ್ಸ್ ಅಂತ ಹೇಳ್ಬೋದು. 14 ಇಂಚಿನ ಒಂದು ಲ್ಯಾಪ್ಟಾಪ್ ಆಗಿರೋದ್ರಿಂದ ನೀವು ಆರಾಮಾಗಿ ಟ್ರಾವೆಲ್ಗೆ ಪರ್ಪಸ್ಗೆ ಯೂಸ್ ಮಾಡ್ಬೋದು. 1.65 kg ತೂಕ ಇದೆ, ತುಂಬ ಲೈಟ್ ವೇಟ್ ಇದೆ ಇದು. ಇನ್ನು ಒಂದು ಲ್ಯಾಪ್ಟಾಪ್ ಒಂದು ಥಿಕ್ನೆಸ್ ನೋಡೋದಾದರೆ ಒಂದು 19.9 mm ಥಿಕ್ನೆಸ್ ಇರುವಂಥದ್ದು. ಆರಾಮಾಗಿ ನಾವು ಇದನ್ನ ಕ್ಯಾರಿ ಮಾಡ್ಬೋದು, ಆಮೇಲೆ ಹ್ಯಾಂಡಲ್ ಕೂಡ ಮಾಡ್ಬೋದು. ಇನ್ನು ಈ ಒಂದು ಲ್ಯಾಪ್ಟಾಪ್ನ ಒಂದು ವಿಶೇಷತೆ ಏನಪ್ಪ ಅಂತಂದರೆ 180 ಡಿಗ್ರಿ ಫೋಲ್ಡೇಬಲ್ ಲ್ಯಾಪ್ಟಾಪ್. ಇದು 180 ಡಿಗ್ರಿ ಫೋಲ್ಡೇಬಲ್ ಲ್ಯಾಪ್ಟಾಪ್ ಅಂತ ಹೇಳ್ಬೋದು. ಇನ್ನು ಒಂದೊಂದಾಗಿ ನೋಡ್ತಾ ಬರೋಣ. ಮೊದಲು ಲ್ಯಾಪ್ಟಾಪನ್ನು ಆನ್ ಮಾಡ್ತೀನಿ. ಆನ್ ಮಾಡಿ ಒಂದೊಂದಾಗಿ ಡಿಸ್ಪ್ಲೇ ಆಗಿರ್ಬೋದು, ಆಮೇಲೆ ಇನ್ನುಳಿದ ಒಂದು ಸ್ಪೆಸಿಫಿಕೇಶನ್ ನಿಮಗೆ ತೋರಿಸ್ತಾ ಬರ್ತೀನಿ. ಸೊ ನೋಡ್ತಾ ಇದ್ರೆ ನಾನು ಮೊದಲೇ ಹೇಳಿದ ರೀತಿಯಲ್ಲಿ ಒಂದು ಲ್ಯಾಪ್ಟಾಪ್ನಲ್ಲಿ ಒಂದು 14 ಇಂಚಸ್ನ ಒಂದು HD ಡಿಸ್ಪ್ಲೇ ಇರುವಂಥದ್ದು. ಸೊ ಇದು ಡಿಸ್ಪ್ಲೇ ಒಂದು ವಿಶೇಷತೆ ಏನಪ್ಪ ಅಂತಂದರೆ, ಈ ಒಂದು ಡಿಸ್ಪ್ಲೇದಲ್ಲಿ ನಮಗೆ ಒಂದು ಆ್ಯಂಟಿ ಗ್ಲೇರ್ ಟೆಕ್ನಾಲಜಿ ಇರುವಂಥದ್ದು. ನ್ಯಾರೋ ಬೆಜಲ್ ಕೂಡ ಇಲ್ಲಿದೆ. ತುಂಬ ನೀಟಾಗಿ ಸಖತ್ತಾಗಿ ಕಾಣುತ್ತೆ. ಸೊ ನೀವೇನಾದರೂ ವೀಡಿಯೋಸ್ಗಳನ್ನು ನೋಡೋಕ್ಕೆ ಒಂದು ಲ್ಯಾಪ್ಟಾಪ್ನ ಯೂಸ್ ಮಾಡ್ತೀರಾ ಅಂತಂದರೆ ಒಂದು ಬೆಸ್ಟ್ ಆಗಿರತಕ್ಕಂಥ ಒಂದು ಡಿಸ್ಪ್ಲೇ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಬೆಸ್ಟ್ ಆಗಿರತಕ್ಕಂಥ ವೀಡಿಯೋಸ್ಗಳನ್ನ ನಾವಿಲ್ಲಿ ಈ ಒಂದು ಸ್ಕ್ರೀನಲ್ಲಿ ನಾವು ನೋಡ್ಬೋದು. ಇನ್ನು ಈ ಒಂದು ಲ್ಯಾಪ್ಟಾಪ್ನ ಒಂದು ಕನೆಕ್ಟಿವಿಟಿ ಬಗ್ಗೆ ಮಾತಾಡಬೇಕು ಅಂತಂದರೆ ಇದರಲ್ಲಿ ಬ್ಲೂಟೂತ್ ಇದೆ, ವೈಫೈ ಇದೆ. ಆಮೇಲೆ ಲ್ಯಾಪ್ಟಾಪ್ನ ಒಂದು ಬಲಗಡೆ ಭಾಗದಲ್ಲಿ ಒಂದು 3 USB ಪೋರ್ಟ್ ಇದೆ. ಸೊ ನನ್ನ ಪ್ರಕಾರ 3 USB ಪೋರ್ಟ್ ಎನಫ್ ಅಂತ ಹೇಳ್ಬೋದು ಒಂದು ಲ್ಯಾಪ್ಟಾಪ್ಗೆ. ಇನ್ನು ಒಂದು HDMI ಪೋರ್ಟ್ ಇದೆ. ಸೊ ನೋಡ್ತಾರೆ, ಒಂದು HDMI ಪೋರ್ಟ್ ಇದೆ. ಸೊ ಅದ್ರ ಪಕ್ಕದಲ್ಲಿ ಲ್ಯಾಪ್ಟಾಪ್ನ ಚಾರ್ಜ್ ಹಾಕಕ್ಕೆ ಅಂತ ಒಂದು ಚಾರ್ಜಿಂಗ್ ಪೋರ್ಟ್ ಕೂಡ ಇಲ್ಲಿರುವಂಥದ್ದು. ಸೊ ಚಾರ್ಜಿಂಗ್ ಪೋರ್ಟ್ ಪಕ್ಕದಲ್ಲಿ ಒಂದು ಲೈಟ್ ಇಂಡಿಕೇಶನ್ ಕೂಡ ಇರುವಂಥದ್ದು. ನೀವು ಚಾರ್ಜ್ ಹಾಕಿದ ತಕ್ಷಣ ಈ ಲ್ಯಾಪ್ಟಾಪ್ ಚಾರ್ಜ್ ಆಗ್ತಿದೆ ಅಂತ ಒಂದು ಲೈಟ್ ನಿಮಗೆ ಇಂಡಿಕೇಟ್ ಮಾಡುತ್ತೆ. ಸೊ ಇನ್ನು ಲ್ಯಾಪ್ಟಾಪ್ನ ಒಂದು ಎಡಗಡೆ ಭಾಗದಲ್ಲಿ ಒಂದು 2 ಪೋರ್ಟ್ ಇದೆ. ಇಲ್ಲಿ ಒಂದು SD ಕಾರ್ಡ್ ಸ್ಲಾಟ್ ಇದೆ. ಇನ್ನೊಂದು ನೀವು ಇಯರ್ಫೋನ್ ಯೂಸ್ ಮಾಡ್ತೀರಾ ಅಂತಂದರೆ ಇಯರ್ಫೋನ್ ಹಾಕೋಕ್ಕೆ 3.5 mm ಆಡಿಯೋ ಜಾಕ್ ಕೂಡ ಇಲ್ಲಿ ಇರುವಂಥದ್ದು. ಇನ್ನು ಈ ಒಂದು ಲ್ಯಾಪ್ಟಾಪ್ನ ಒಂದು ಆಡಿಯೋ ಬಗ್ಗೆ ಮಾತಾಡಬೇಕು ಅಂತಂದರೆ ಇದರಲ್ಲಿ 15 ವ್ಯಾಟ್ನ ಒಂದು ಡ್ಯುಯಲ್ ಸ್ಪೀಕರ್ ಇದೆ, 2 ಸ್ಪೀಕರ್ ಇದೆ ಮುಂದ್ಗಡೆ ಭಾಗದಲ್ಲಿ. ಇದರ ಒಂದು ವಿಶೇಷತೆ ಏನಪ್ಪ ಅಂತಂದರೆ ಡೋಲ್ಬೈ ಆಡಿಯೋ ಇರುವಂಥದ್ದು. ಸೊ ಡೋಲ್ಬೈ ಆಡಿಯೋ ಇರೋದ್ರಿಂದ ನೀವು ಒಂದು ಉತ್ತಮವಾದ ಒಂದು ಆಡಿಯೋ ಕ್ವಾಲಿಟಿಯನ್ನು ಇದರಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದು ಬೆಸ್ಟ್ ಸಾಂಗ್ಸ್ಗಳನ್ನು ನೀವು ಇದರಲ್ಲಿ ಕೇಳ್ಬೋದು. ಆಮೇಲೆ ವಿಡಿಯೋಸ್ಗಳನ್ನು ನೋಡುವಾಗ ಒಂದು ಉತ್ತಮವಾದ ಒಂದು ಸೌಂಡ್ ಕ್ವಾಲಿಟಿ ಇದರಿಂದ ನಿಮಗೆ ಸಿಗುತ್ತೆ. ಸೊ ಇನ್ನು ಈ ಒಂದು ಲ್ಯಾಪ್ಟಾಪ್ನ ಒಂದು ವಿಶೇಷತೆ ಏನಪ್ಪ ಅಂತಂದರೆ ಇದು 180 ಡಿಗ್ರಿ ಫೋಲ್ಡೇಬಲ್. ನಾನು ನಿಮಗೆ ಮೊದಲೇ ಹೇಳಿದೆ 180 ಡಿಗ್ರಿ ಫೋಲ್ಡೇಬಲ್. ನೋಡ್ತಾ ಇದ್ರೆ ಈ ರೀತಿಯಾಗಿ ಇದು ಫೋಲ್ಡ್ ಆಗುತ್ತೆ ಲ್ಯಾಪ್ಟಾಪು. ಸೊ ಇನ್ನು ಈ ಒಂದು ಲ್ಯಾಪ್ಟಾಪ್ನ ಒಂದು ಸ್ಟೋರೇಜ್ ಬಗ್ಗೆ ಹೇಳಬೇಕು ಅಂತಂದರೆ ಈ ಒಂದು ಲ್ಯಾಪ್ಟಾಪ್ನಲ್ಲಿ 1 TB ಹಾರ್ಡ್ ಡಿಸ್ಕ್ ಇರುವಂಥದ್ದು. ಸೊ 1 TB ಹಾರ್ಡ್ ಡಿಸ್ಕ್ನಲ್ಲಿ ನಿಮ್ಮ ಒಂದು ಫೋಟೋಸ್ಗಳನ್ನು ಆಮೇಲೆ ನಿಮ್ಮ ಒಂದು ಡೇಟಾವನ್ನು ನೀವು ಆರಾಮಾಗಿ ಇದರಲ್ಲಿ ಸೇಫಾಗಿ ಸ್ಟೋರ್ ಮಾಡ್ಬೋದು. ಸೊ ಇನ್ನು ಒಂದು ಲ್ಯಾಪ್ಟಾಪ್ನ ಒಂದು ಕೀಬೋರ್ಡ್ ಬಗ್ಗೆ ಮಾತಾಡಬೇಕು ಅಂತಂದರೆ ಒಂದು ಉತ್ತಮವಾದ ಒಂದು ಕೀಬೋರ್ಡ್ అనేది ಬಂದಿದೆ. ನೀವು ನೀಟಾಗಿ ಟೈಪ್ ಮಾಡ್ಬೋದು. ಟೈಪ್ ಮಾಡೋಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ. ಒಂದು ಸೌಂಡ್ ಕೂಡ ಬರೋಲ್ಲ ನೀವು ಟೈಪ್ ಮಾಡುವಾಗ. ತುಂಬ ಒಂದು ಬೆಸ್ಟ್ ಆಗಿರತಕ್ಕಂಥ ಒಂದು ಕೀಬೋರ್ಡ್ ಲೇಔಟನ್ನು ಈ ಒಂದು ಲ್ಯಾಪ್ಟಾಪ್ ಹೊಂದಿದೆ ಅಂತ ಹೇಳ್ಬೋದು. ಸೊ ಇನ್ನು ಈ ಒಂದು ಲ್ಯಾಪ್ಟಾಪ್ನ ಒಂದು ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ಈ ಒಂದು ಲ್ಯಾಪ್ಟಾಪ್ನಲ್ಲಿ AMD A6 9225 ಡುವೆಲ್ ಕೋರ್ ಪ್ರೊಸೆಸರ್ ಇರುವಂಥದ್ದು, 4 GB ರ್ಯಾಮ್ ಇದೆ ಅಂತ ಹೇಳ್ಬೋದು.
ಸೊ ಇಲ್ಲಿ ನಾವು ಒಂದು ಬೆಸ್ಟ್ ಆಗಿರ್ತಕ್ಕಂಥ ಒಂದು ಸ್ಮೂತ್ ಮತ್ತು ರೆಸ್ಪಾನ್ಸಿವ್ ಪರ್ಫಾರ್ಮೆನ್ಸ್ ಈ ಒಂದು ಲ್ಯಾಪ್ಟಾಪ್ ಮೂಲಕ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. 1 MB ಕ್ಯಾಚಿ ಮೆಮರಿ ಇದೆ, ಆಮೇಲೆ 2.9 GHz ಒಂದು ಪ್ರೊಸೆಸಿಂಗ್ ಸ್ಪೀಡ್ ನಾವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದೊಂದು ಬೇಸಿಕ್ ಲ್ಯಾಪ್ಟಾಪ್ ಆಯ್ತಾ. ಸೊ ನೀವು ಇದು ಗೇಮಿಂಗ್ ಪರ್ಪಸ್ಗೆ ಆಗಿರ್ಬೋದು ಅಥವಾ ಒಂದು ಹೆವಿ ಕೋಡಿಂಗ್ ಮಾಡ್ತೀರಾ ಅಂತಂದ್ರೆ ಈ ಒಂದು ಲ್ಯಾಪ್ಟಾಪ್ ನಿಮ್ಗಲ್ಲ. ಸೊ ಇದು ಬೇಸಿಕ್ ಯೂಸ್ಗೆ. ಸೊ ನೀವೇನಾದರೂ ಲೈಟ್ ಆಗಿ ಆಫೀಸ್ ವರ್ಕ್ ಮಾಡ್ತೀರಾ ಅಂತಂದ್ರೆ, ನೆಟ್ ಬ್ರೌಸಿಂಗ್ ಮಾಡ್ತೀರಾ ಅಂತಂದ್ರೆ, ನಿಮ್ಮ ಮಕ್ಕಳಿಗೆ ನೀವು ಲ್ಯಾಪ್ಟಾಪ್ ಪರ್ಚೇಸ್ ಮಾಡ್ತೀರಾ ಅಂತಂದ್ರೆ, ಸ್ಟಡಿ ಮಾಡೋಕ್ಕೆ, ಆಮೇಲೆ ಆಫೀಸ್ ಯೂಸ್ಗೆ ಇದು ಬೆಸ್ಟ್ ಅಂತ ಹೇಳ್ಬೋದು. ಯಾಕಂದರೆ ಇದರಲ್ಲಿ ಲೈಫ್ ಟೈಮ್ MS ಆಫೀಸ್ ಫ್ರೀಯಾಗಿ ಬರ್ತಾ ಇದೆ, Windows 10 ಕೂಡ ಇನ್ಬಿಲ್ಟ್ ಇರುವಂಥದ್ದು. ಹಾಗಾಗಿ ಆಫೀಸ್ ಯೂಸ್ಗೆ ಇದು ಒಂದು ಬೆಸ್ಟ್ ಆಗಿರ್ತಕ್ಕಂಥ ಒಂದು ಲ್ಯಾಪ್ಟಾಪು. ಇದನ್ನು ಹೊರತುಪಡಿಸಿದ್ರೆ ನೀವು ಗೇಮಿಂಗ್ಗೆ ಅಥವಾ ಒಂದು ಗೇಮಿಂಗ್ ಆಗಿರ್ಬೋದು ಅಥವಾ ಒಂದು ಹೆವಿ ಕೋಡಿಂಗ್ ಮಾಡ್ತೀರಾ ಅಂತಂದರೆ ಈ ಒಂದು ಲ್ಯಾಪ್ಟಾಪ್ ಅಲ್ಲ, ತುಂಬ ಬೇಸಿಕ್ ಲ್ಯಾಪ್ಟಾಪು. ನಾವು ಕೊಡ್ತಕ್ಕಂಥ ಒಂದು 18,000 to 20,000 ರೂಪಾಯಿ ಬಜೆಟ್ಗೆ ಇದೊಂದು ಬೆಸ್ಟ್ ಲ್ಯಾಪ್ಟಾಪ್ ಅಂತ ಹೇಳ್ಬೋದು. ಸೊ ಈ ಬಜೆಟ್ಗೆ ಈ ಒಂದು ಕಾನ್ಫಿಗರೇಷನ್ ಲ್ಯಾಪ್ಟಾಪ್ ನಿಮಗೆ ಸಿಗುತ್ತೆ. ಇನ್ನು ಈ ಒಂದು ಲ್ಯಾಪ್ಟಾಪ್ನ ಒಂದು ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಮಾತಾಡೋದಾದ್ರೆ, ನಾವು ಕಂಟಿನ್ಯೂಸ್ ಆಗಿ ಇದನ್ನು ಯೂಸ್ ಮಾಡ್ತೀವಿ ಅಂತಂದ್ರೆ 3-3.5 ಗಂಟೆಗಳ ಕಾಲ ಒಂದು ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಈ ಒಂದು ಬಜೆಟ್ಗೆ ಒಂದು ಬೆಸ್ಟ್ ಲ್ಯಾಪ್ಟಾಪ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ನೀವು ಕೂಡ ಬೈ ಮಾಡ್ಬೋದು. ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಸೊ ಅದ್ರ ಮೂಲಕ ನೀವು ಬೈ ಮಾಡ್ಬೋದು. ಇಲ್ಲ ಅಂತಂದ್ರೆ ಆಫ್ಲೈನ್ ನೀವು ಬೈ ಮಾಡ್ತೀರಾ ಅಂತಂದ್ರೆ ಒಂದು ಶಾಪ್ ಅಡ್ರೆಸ್ ಕೂಡ ವಿಡಿಯೋದ ಡಿಸ್ಕ್ರಿಪ್ಷನ್ ಇದೆ, ಸೊ ಅದ್ರ ಮೂಲಕ ನೀವು ಬೈ ಮಾಡಿ. ಸೊ ನಿಮ್ಮ ಒಂದು ಫ್ರೆಂಡ್ಸ್ಗೆ ಇದ್ರ ಬಗ್ಗೆ ತಿಳಿಸಿ, ಯಾರು ಲ್ಯಾಪ್ಟಾಪ್ನ ಬೈ ಮಾಡಬೇಕು ಅನ್ಕೊಂಡಿರ್ತಾರೋ ಒಂದು ಬೇಸಿಕ್ ಯೂಸ್ಗೆ ಈ ಒಂದು ಲ್ಯಾಪ್ಟಾಪ್ನ ಅವರು ಆರಾಮಾಗಿ ಬೈ ಮಾಡ್ಬೋದು. ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.